ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಎದ್ದು ಆಚೆ ಎಲ್ಲ ಕಸ ಗುಡಿಸಿ ಮತ್ತು ಮನೆಯೆಲ್ಲ ಕಸ ಗುಡಿಸಿ ಇವತ್ತು ಬೆಳಗ್ಗೆನೇ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಸಬ್ಬಕ್ಕಿ ಸೊಪ್ಪು ಮತ್ತು ದಂಟಿನ ಸೊಪ್ಪು ತೊಗೊಂಡು ಎಲ್ಲ ಕಟ್ ಮಾಡಿಕ್ಕೊತಾ ಇದ್ದೀನಿ. ಬೆಳಗ್ಗೆನೇ ಬಸ್ಸಾರು ಮಾಡಿಕ್ಕೊಂಡ್ರೆ ನೈಟು ಸಾಂಬಾರು ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಬಸ್ಸಾರು ಮಾಡಿಕ್ಕೊತಾ ಇದ್ದೀನಿ. ಒಂದು 5 ನಿಮಿಷ ನೆನೆಯಕ್ಕೆ ಇಕ್ಕಿದ್ದೀನಿ ಸೊಪ್ಪನ್ನ. ಮತ್ತು ಅಡುಗೆ ಮನೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮೆಸ್ಸಿ ಥರ ಆಗೋಗಿತ್ತು, ಅದನ್ನು ಎಲ್ಲ ಕ್ಲೀನ್ ಮಾಡಿಕ್ಕೊತಾ ಇದ್ದೀನಿ. ನೆಲ ಎಲ್ಲ ಒರೆಸ್ಕೊಂಡು ಮತ್ತು ಇವಾಗ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕುಕ್ಕರಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ನಾನು ತೆಗ್ರು ಬೇಳೆ ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ಮಿಕ್ಸ್ ಬೇಳೆ ಬರುತ್ತಲ್ಲ ಆ ಥರ ಸಹ ಹಾಕ್ಕೊಬೋದು. ನಾನು ಈ ಸೊಪ್ಪನ್ನ 3 ಸಲ ತೊಳೆದು ಮತ್ತು ಯೂಸ್ ಮಾಡ್ತಾ ಇರೋದು. ಸೊಪ್ಪಲ್ಲಿ ಒಂದು ಸ್ವಲ್ಪ ಮಣ್ಣು ಜಾಸ್ತಿ ಇರೋದ್ರಿಂದ 3 ಸಲ ತೊಳ್ಕೊಂಡಿದ್ದೀನಿ ನಾನು. ಸೊಪ್ಪು ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿನೇ ಇರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಇವಾಗ ನಾನು ಉಪ್ಪು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡಿಕೊಂಡು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಉಪ್ಪು ನೆಕ್ಸ್ಟು ನಾವು ಸಾಂಬಾರು ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ, ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಕುಕ್ಕರ್ದು ಮುಚ್ಚಳ ಹಾಕಿ ಒಂದು 1 or 2 ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ ಅಷ್ಟೇ. ಅದು ವಿಸಿಲ್ ಬರೋ ಅಷ್ಟೊತ್ತಿಗೆ ಕಡೆ ಒಂದು ಬಾಣಲೆ ಇಕ್ಕಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಜೀರಿಗೆ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊತಾ ಇರೋದು. ಮತ್ತು ಇವಾಗ ಒಂದು ಬಟ್ಲು ತಗೊಂಡು ಅದಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಕ್ತಾ ಇದ್ದೀನಿ. ಇವಾಗ ಫ್ರೈ ಮಾಡಿಕೊಂಡಿರೋದು ಟೊಮೊಟೊ ಈರುಳ್ಳಿಗೆಲ್ಲ ಆಫ್ ಮಾಡಿ ನೆಕ್ಸ್ಟ್ ಇವಾಗ ಸಾಂಬಾರು ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಇವಾಗ ಹುಣಸೆಹಣ್ಣು ಏನು ನೆನೆಕೊಂಡಿದ್ದೀವೋ ಅದನ್ನು ಸಹ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ನಾವು ಫ್ರೈ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ವಿಸಿಲ್ ಸಹ ಬಂದಿತ್ತು. ಸೊಪ್ಪೆಲ್ಲ ಬಗ್ಗಿಸ್ಕೊಂಡು ನೀರು ಸಪ್ರೇಟು ಮತ್ತು ಸೊಪ್ಪು ಸಪ್ರೇಟು ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಸೊಪ್ಪು ಒಂದು ಸ್ವಲ್ಪ ಬೇಳೆ ಮತ್ತು ಸೊಪ್ಪು ಏನಿರುತ್ತೋ ಅದನ್ನು ಸಹ ನಾನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕಿ ಒಂದು 2 ನಿಮಿಷ ಮಿಕ್ಸಿಗೆ ಹಾಕಿದ್ರೆ ಸಾಕು, ನುಣ್ಣಗಾದರೆ ಸಾಕು. ತರ್ತರೆ ಆಗಿದ್ರೆ ಸಾಂಬಾರು ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ನಾವು ಸೊಪ್ಪು ಬೇಯಿಸ್ಕೊಳಕ್ಕೆ ಕುಕ್ಕರ್ ಯಾವ್ದು ಇಕ್ಕಿದ್ದೀವೋ ಅದನ್ನೇ ಇಕ್ಕಿ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ಒಣಗಿರೋ ಮೆಣಸಿನ್ಕಾಯಿ 1-2 ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ. ಇವಾಗ ರುಬ್ಬಿಕೊಂಡಿರೋಂಥ ಮಸಾಲೆನ ಮತ್ತು ನೀರು ಇರುತ್ತಲ್ವ ಸೊಪ್ಪಿಂದು ನೀರು ಅದನ್ನೇ ಹಾಕಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ತಿಕ್ನೆಸ್ಗೆ. ಒಂದು ಸ್ವಲ್ಪ ನೀರು ಬೇಕು, ನೀರು ಥರ ಸಾಂಬಾರು ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇಲ್ಲ ನೀರು ಥರ ಬೇಡ ಒಂದು ಸ್ವಲ್ಪ ಮಂದನೇ ಇರಲಿ ಅಂತಂದರೆ ನೋಡಿಕೊಂಡು ನೀರು ಹಾಕ್ಕೊಬೋದು. ಇವಾಗ ನಾನು ಫಸ್ಟೇ ಸೊಪ್ಪಿಗೆ ಬೇಯಿಸ್ಕೊಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಸಾರು ಒಂದು ಸ್ವಲ್ಪ ಕೈಗೆ ಹಾಕ್ಕೊಂಡು ನೋಡಿ, ಒಂದು ಸ್ವಲ್ಪ ಏನಾನ ಉಪ್ಪು ಜಾಸ್ತಿ ಇತ್ತು ಅಂದರೆ ನೀರು ಹಾಕ್ಕೊಬೋದು. ಇಲ್ಲ ಇನ್ನು ಕಮ್ಮಿ ಇತ್ತು ಅಂತಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬೋದು. ನಾನು ಒಂದು ಸ್ವಲ್ಪ ಉಪ್ಪು ಕಮ್ಮಿ ಐತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು, ಕಮ್ಮಿ ಇತ್ತು ಅಂದ್ಬಿಟ್ಟು ನಾನು ಉಪ್ಪು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಸೊಪ್ಪು ಟೇಸ್ಟು ಚೆನ್ನಾಗಿರುತ್ತೆ ಅಂತ. ಅಂದರೆ ನಿಮ್ಮ ಅಭಿಪ್ರಾಯ ಎಷ್ಟು ಬೇಕಾದರೂ ಹಾಕ್ಕೊಬೋದು. ನಾನು ಇಲ್ಲೊಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಒಂದು ಸ್ವಲ್ಪ ನುಣ್ಣಗೆ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಉಪ್ಪು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಮತ್ತು ಇವಾಗ ಸೊಪ್ಪನ್ನ ಹಿಂಡಿಕೊಂಡಿದ್ದೆ, ಸೊಪ್ಪನ್ನೆಲ್ಲ ಒಂದು ಸ್ವಲ್ಪ ನೀರು ಇಲ್ದಿರ ಹಿಂಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ 1-2 ನಿಮಿಷ ಫ್ರೈ ಮಾಡಿದ್ರೆ ಸೊಪ್ಪು ರೆಡಿ ಆಗೋಯಿತು. ಪಕ್ಕದಲ್ಲೇ
ಅಕ್ಕಿಗೆ ಇಕ್ಬಿಟ್ಟಿದ್ದೀನಿ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು, ಮುದ್ದೆ ನೈಟ್ ಮಾಡಿದ್ರೆ ಆತೈತೆ ಅಂದ್ಬಿಟ್ಟು ಮಾರ್ನಿಂಗು ಮಾಡೋದ್ರಿಂದ ಬಸ್ಸಾರು ಆ ರೈಸೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೈಸ್ಗೆ ಇಕ್ಕಿದ್ದೀನಿ. ಇಲ್ಲಿ ನನ್ನ ಮಕ್ಕಳು ಇಬ್ಬರು ಆಟ ಆಡ್ತಾವ್ರೆ. ಇದು ಜೋಡಿಸೋದು ತಂದು ಕೊಟ್ಟಿದ್ದೀನಿ. ಇದನ್ನು ಕೊಟ್ಟರೆ ಒಂದು ಅರ್ಧ ಗಂಟೆ ಆಟ ಆಡಿಕೊಂಡು ಜೋಡಿಸ್ಕೊಂಡು ಇರ್ತಾರೆ. ಆವಾಗ ನನ್ನ ಕೆಲಸ ಬೇಗ ಅಡುಗೆ ಮಾಡ್ಕೊಳೋದು ಮತ್ತು ಬೇರೆ ಕೆಲಸ ಏನಾದರೂ ಮಾಡ್ಕೊಬೋದು. ಅವರು ಎಲ್ಲ ಕಿತ್ತಾಕಿರೋದು ಅಳ್ದಿರೋದೇ ನಂದು ಎತ್ತಿಕ್ಕೋದೇ ಆಗೋಯಿತು. ಅರ್ಧ ಕೆಲಸ ಅದೇ ಆಗೋಗ್ತೈತೆ ನಂದು ಮನೆಗಿರೋ ಕೆಲಸ ಎಲ್ಲ. ಅದು ಇದನ್ನು ಬಿಟ್ಟು ಬೇರೆ ಮನೆ ಕೆಲಸ ಮಾಡಿದ್ರೆ ಅರ್ಧ ಗಂಟೆ ಕೆಲಸ ಆಗೋಗ್ತೈತೆ. ಬಟ್ ಇದು ನಮ್ಮ ಮಕ್ಕಳಿರೋ ಮನೆಗಂತೂ ಅರ್ಧ ಗಂಟೆ ಸಾಲದೇ ಇಲ್ಲ. ಅವರು ತಿಂದಿರೋದು ಮತ್ತು ಆಟ ಆಡಿರೋದು, ಆಟ ಸಾಮಾನು ಎತ್ತಿಕ್ಕಿರೋದು ಏನಿಲ್ಲ ಅಂದರೂ ಒಂದು ದಿನಕ್ಕೆ ನಾನು ಒಂದು 5-6 ಸಲ ಕಸ ಗುಡಿಸಿದ್ರೂ ಅಷ್ಟೇ ಗಲೀಜಾಗಿರ್ತೈತೆ ಮನೆಯಂತೂ. ಡೈಲಿ ನೆಲ ಒರೆಸೋದಂತೂ ಮಿಸ್ಸೇ ಮಾಡೋಲ್ಲ. ನೆಕ್ಸ್ಟ್ ಇವಾಗ ಸಾಂಬಾರು ಮಾಡಿರೋಂಥ ಪಾತ್ರೆಗಳೆಲ್ಲ ಬಿದ್ದಿದ್ದವು ಅಂತ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಬೆಳಗ್ಗೆನೇ ಪಾತ್ರೆ ಎಲ್ಲ ತೊಳೆದಿಕ್ಕೊತೀನಿ. ಮಧ್ಯಾಹ್ನದ ಹೊತ್ತು ಸ್ನಾನ ಮಾಡಿಸೋದಿರುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಪಾತ್ರೆ ಎಲ್ಲ ತೊಳೆದಿಕ್ಕೊತೀನಿ. ಆಲ್ಮೋಸ್ಟ್ ನಾನು ಸಂಜೆ ಹೊತ್ತೇ ನನ್ನ ಮಕ್ಕಳಿಗೆ ಸ್ನಾನ ಮಾಡಿಸೋದು. ಮತ್ತು ಬೇಗ ಗಲೀಜು ಬೆಳಗ್ಗೆ ಮಾಡಿಸೋದ್ರಿಂದ ಬೇಗ ಗಲೀಜಾಗ್ತಾರೆ. ಮತ್ತು ಮಣ್ಣು ಆಡೋದ್ರಿಂದ ಸಂಜೆ ಅಷ್ಟೊತ್ತಿಗೆಲ್ಲ ಇನ್ನೊಂದು ಸಲ ಸ್ನಾನ ಮಾಡಿಸ್ಬೇಕಾಗ್ತೈತೆ ಅಂದ್ಬಿಟ್ಟು ನಾನು ಆಲ್ಮೋಸ್ಟು ಒಂದು ಈವ್ನಿಂಗೇ ಸ್ನಾನ ಮಾಡಿಸೋದು. ಮತ್ತು ಇವಾಗ ಪಾತ್ರೆ ತೊಳೆದಿರೋದು, ಪಾತ್ರೆ ತಟ್ಟೆ ಲೋಟ ಎಲ್ಲ ಎತ್ತಿಕ್ತಾ ಇದ್ದೀನಿ. ಇದು ಫಸ್ಟ್ನೇ ವೀಡಿಯೋ ಆಗಿರೋದ್ರಿಂದ ನಾನು ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ ವೀಡಿಯೋ ಮಾಡೋಕ್ಕೆ ಮತ್ತು ಎಡಿಟ್ ಮಾಡೋಕ್ಕೆ ಮತ್ತು ವಾಯ್ಸ್ ಕೊಡೋಕ್ಕೆ. ಏನಾದರೂ ಇಂಪ್ರೂವ್ ಮಾಡ್ಕೊಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ ಆಯಿತಾ.